ಟ್ರಕ್ಕಿಂಗ್ ಹೊರಟಿದ್ದವರ ಮೇಲೆ ಪುಂಡರಿಂದ ಹಲ್ಲೆಗೆ ಯತ್ನ ನಡೆದಿದೆ. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇರುವಂತಹ ಡಾಬಾ ಬಳಿ ನಡೆದಿರುವ ಘಟನೆ ಇದು. ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಹೊರಟಿದ್ದ ಬಸ್ ಮತ್ತು ಕಾರು ಟ್ರಕ್ಕಿಂಗ್ ಅಂತ ಹೊರಟಿದ್ದವರ ಮೇಲೆ ಪುಂಡರು ಹಲ್ಲೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇರುವಂತಹ ಡಾಬಾ ಬಳಿ ನಡೆದಿರುವ ಘಟನೆ ಇದು. ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಬಸ್ ಮತ್ತು ಕಾರ್ನಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಊಟ ಮಾಡೋಕೆ ಹೋದಾಗ ಕ್ಷುಲ್ಲಕ ಕಾರಣಕ್ಕೆ ಪುಂಡ್ರು, ಸ್ಥಳೀಯ ಕೆಲ ಪುಂಡ್ರು ಗಲಾಟೆ ಮಾಡ್ತಾರೆ. ಯಾಕಂದರೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಬಸ್ ಮುಂಭಾಗದ ಗಾಜು ಪುಡಿಗಟ್ಟಿ ದಾಂಧಲೆಯನ್ನು ಮಾಡಿದ್ದಾರೆ. ಪುಂಡರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ನೋಡಿ, ಈ ಕೆಲ ಏನೋ ಪ್ರವಾಸೋದ್ಯಮ, ಪ್ರೇಕ್ಷಣೀಯ ಸ್ಥಳಗಳು, ಧಾರ್ಮಿಕ ಸ್ಥಳಗಳು, ಅಲ್ಲೊಂದು ಗುಂಪೇ ಇರುತ್ತೆ ಈ ಪುಂಡ್ರದು. ಲೋಕಲೇ ಕೆಲವೊಂದಿಷ್ಟು ಪುಡಾರಿಗಳು ಇರ್ತಾರೆ, ಗ್ಯಾಂಗ್ ಕಟ್ಕೊಂಡು ಈ ರೀತಿ ದೌರ್ಜನ್ಯ ಮಾಡೋದು, ಹಣ ವಸೂಲಿ ಮಾಡೋದು, ಅಥವಾ ಪ್ರೇಮಿಗಳು ಹೋಗೋದಲ್ಲಿ ಚಿತ್ರೀಕರಣ ಮಾಡಿ ಅವ್ರು ಬೆದರಿಸಿ ದುಡ್ಡು ವಸೂಲಿ ಮಾಡೋದು, ಈ ರೀತಿ ಖಯಾಲಿಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಟ್ರಕ್ಕಿಂಗ್ ಅಂತ ಹೋದವರು ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ನೋಡಿ, ಮುಂಭಾಗದ ಗ್ಲಾಸನ್ನು ಕಂಪ್ಲೀಟಾಗಿ ಪೀಸ್ ಮಾಡಿ ಹಾಕಿದ್ದಾರೆ. ಇಂಥವರ ಉಪಟಳಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕು. ಯಾಕಂತ ಹೇಳಿದ್ರೆ ಇವರಿಂದ ಅಲ್ಲಿ ಬರುವಂಥ ಪ್ರವಾಸಿಗರಿಗೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ. ಅವ್ರಿಗೊಂದು ಧೈರ್ಯ ಇರುತ್ತೆ, ಏನಂದರೆ ನಾವು ಲೋಕಲ್ ಇಲ್ಲಿ, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ನಾವೇ ಕಿಂಗ್ ಇಲ್ಲಿ, ನಮ್ಮನ್ನ ಟಚ್ ಮಾಡಿ ಅವ್ರು ಇಲ್ಲಿಂದ ಹೆಂಗೆ ಹೋಗ್ತಾರೋ ಹೋಗಲಿ, ಈ ರೀತಿ ಅವ್ರಿಗೆ ಕೊಂಬಿರ್ತವೆ. ಹಾಗಾಗಿ ಇಲ್ಲಿಂದ ಹೋದಂಥವ್ರು ಏನು ಮಾಡ್ತಾರೆ, ಸಹಜವಾಗಿ ಇಲ್ಲಪ್ಪ ನಾವು ಟ್ರಕ್ಕಿಂಗ್ ಬಂದಿದ್ದೀವಿ ಅಥವಾ ಟ್ರಿಪ್ ಬಂದಿದ್ದೀವಿ, ಹೋಗೋಣ ವಾಪಸ್ ಅನ್ನುವಂಥ ಭಯದಲ್ಲಿ ಅವರು ಬಂದುಬಿಡ್ತಾರೆ.